ನೋಡಿ, ನಮ್ಮ ದೇಶದ ಸಾಕ್ಷರತೆಯ ಪ್ರಮಾಣ ಸುಮಾರು 75ರಿಂದ 76% ಇದೆ. ಅಂದ್ರೆ ಓದೋಕೆ ಬರೆಯೋಕೆ ಬರೋಂಥವ್ರು. ಆದ್ರೆ ಈ ಹಣಕಾಸು ಸಾಕ್ಷರತೆ, ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರೋದು 24% ಜನರಿಗೆ ಮಾತ್ರ. ಅದು ಕೂಡ ಸರಿಯಾದ ಅಂಕಿ ಅಂಶ ಅಂತ ಹೇಳಿ ನನಗೆ ಅನ್ಸೋದಿಲ್ಲ. ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ, ನಾವು ನೋಡಿ, ಅಂಗನವಾಡಿಯಿಂದ ಹಿಡ್ಕೊಂಡು ಡಿಗ್ರಿವರೆಗೆ 18-19 ವರ್ಷ ವಿದ್ಯಾಭ್ಯಾಸ ಮಾಡ್ತೀವಿ. ಆದರೆ ಶಿಕ್ಷಣದ ಯಾವ ಹಂತದಲ್ಲೂ ಕೂಡ ನಾವು ಹಣಕಾಸು ನಿರ್ವಹಣೆ ಬಗ್ಗೆ ಕಲಿಯೋದಿಲ್ಲ. ನಮ್ಮ ತಂದೆ ತಾಯಿ ಕೂಡ, ನೋಡಪ್ಪ ಚೆನ್ನಾಗಿ ಓದು, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ, ಒಳ್ಳೆ ಸಂಬಳ ತಗೋ ಅಂತೆಲ್ಲ ಹೇಳ್ತಾರೆ. ಬಂದ ಸಂಬಳದಿಂದ ಏನ್ ಮಾಡಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ ಅವರು ಯಾವತ್ತೂ ನಮಗೆ ಹೇಳ್ಕೊಡೋದಿಲ್ಲ. ನಾವು ಅದನ್ನ ಕಲಿಯೋ ಗೋಜಿಗೆ ಹೋಗೋದಿಲ್ಲ. ಹಾಗಾದ್ರೆ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಮಾತ್ರ ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಮುಂದುವರಿದ ದೇಶಗಳ ಪರಿಸ್ಥಿತಿಯೂ ಇದೆ. ಅಮೆರಿಕಾದಲ್ಲೂ ಸಹಿತ ಈ ಹಣಕಾಸು ಸಾಕ್ಷರತೆಯ ಸಮಸ್ಯೆ ತುಂಬಾ ಇದೆ. ಎಷ್ಟೋ ಜನರಿಗೆ ಅಲ್ಲಿ ಹೇಗೆ ಲೋನ್ ತಗೋಬೇಕು ಅಂತ ಗೊತ್ತಿಲ್ಲ, ಸಾಲ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಬೇಸಿಕ್ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಈ ತರದ ಸಮಸ್ಯೆಯನ್ನ ಮುಂದುವರಿದ ದೇಶಗಳು ಸಹ ಅನುಭವಿಸ್ತಾ ಇದ್ದಾವೆ. ಬಾಸ್ ವಾಲಾ, ಬಿ ದ ಬಾಸ್.